ಇದಕ್ಕೆ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸಕ್ಕೆ ಇದೀಗ ಡಿಕೆಶಿ ಮುಂದಾಗಿರುವಂತದ್ದು. ಹಾಗಾದ್ರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಡಿಕೆಶಿ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ನಾವೇನು ಕದ್ದು ಕೊಟ್ಟಿದ್ದೇವಾ, ಸಂಪಾದನೆ ಮಾಡಿದ್ದನ್ನೇ ಕೊಟ್ಟಿರೋದು, ರಾಜಾರೋಷವಾಗಿ ಹಣವನ್ನ ಕೊಟ್ಟಿದ್ದೇವೆ, ಹಣ ಸಂದಾಯಕ್ಕೆ ಡಿಸಿಎಂ ಡಿಕೆಶಿ ಈ ರೀತಿಯಾಗಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ನಾನು 25 ಲಕ್ಷ, ಡಿಕೆ ಸುರೇಶ್ 25 ಲಕ್ಷವನ್ನ ಕೊಟ್ಟಿದ್ದೇವೆ, ಹಣ ಕೊಟ್ಟಿರೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೌದು, ನಮ್ಮ ಟ್ರಸ್ಟ್ನಿಂದಲೂ ನಾವು ನೀಡಿದ್ದೇವೆ, ನಾವು ಸಂಪಾದನೆಯನ್ನ ಮಾಡಿರುವಂತಹ ಆಸ್ತಿಯಿಂದ ನೀಡಿದ್ದೇವೆ, ಇದರಲ್ಲಿ ತಪ್ಪೇನು ಅನ್ನೋದಾಗಿ ಇನ್ನೊಂದು ಕಡೆ ಡಿಕೆಶಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಎಐಸಿಸಿ ಖಜಾಂಚಿಗೆ 25 ಲಕ್ಷ ಹಣ ದೇಣಿಗೆಯನ್ನ ನೀಡಿದ್ರು ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಇಡಿ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಇವರ ಹೆಸರು ಉಲ್ಲೇಖ ಆಗಿದೆ ಅಂತ ಹೇಳಿ, ಅದಕ್ಕೆ ಇದೀಗ ಡಿಸಿಎಂ ಡಿಕೆಶಿ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದೆ, ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದೀವ? ರಾಜಾರಾಷ್ಟ್ರವಾಗಿ ನಾವು ಸಂಪಾದನೆ ಮಾಡೋಂಥ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವ. ಹೌದಪ್ಪ, ನಾವು ನ್ಯಾಷನಲ್ ಹಾಲ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ, ಡಿಕೆ ಸುರೇಶ್ 25 ಲಕ್ಷ ಕೊಟ್ಟಿದ್ದೀವಿ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂತ ಪೇಪರಲ್ಲಿ ನಾವು ಕೊಟ್ಟಿದ್ದೀವಿ, ಏನ್ ತಪ್ಪೇನಿದೆ? ಹೌದು, ನಮ್ಮ ಟ್ರಸ್ಟ್ ಇದ್ದರೂ ಕೊಟ್ಟಿದ್ದೀವಿ. ಏನ್ ಕೊಟ್ಟಿದ್ದೆ, ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದೀವ? ರಾಜಾರಾಷ್ಟ್ರವಾಗಿ ನಾವು ಸಂಪಾದನೆ ಮಾಡೋಂಥ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ಏನ್ ಕೊಟ್ಟಿದ್ದೆ, ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದೀವ? ರಾಜಾರಾಷ್ಟ್ರವಾಗಿ ನಾವು ಸಂಪಾದನೆ ಮಾಡೋಂಥ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ಹೌದಪ್ಪ, ನಾವು ನ್ಯಾಷನಲ್ ಹಾಲ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ, ಡಿಕೆ ಸುರೇಶ್ 25 ಲಕ್ಷ. ಹೆಸರು ಕಾಂಗ್ರೆಸ್ನ ಹಲವು ನಾಯಕರಿಂದ ಹಣ ಸಂದಾಯ ಮಾಡಲಾಗಿದೆ. ಕಾಂಗ್ರೆಸ್ನ ಹಲವು ನಾಯಕರಿಂದ ಹಣ ಸಂಧಾನ ಮಾಡಲಾಗಿದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೂ ಕೂಡ ಇದೀಗ ಒಂದು ರೀತಿಯ ಸಂಕಷ್ಟ ಎದುರಾಗಿದೆ. ಯಾಕೆ ಅಂತ ಹೇಳಿದ್ರೆ, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಯ ಹೆಸರು ಕೂಡ ಇದರಲ್ಲಿ ಉಲ್ಲೇಖವಾಗಿದೆ. 80 ಲಕ್ಷ ನೀಡುವಂತೆ ರೇವಂತ್ ರೆಡ್ಡಿ ಸೂಚಿಸಿದ್ದು, ಕಾಂಗ್ರೆಸ್ನ 4 ನಾಯಕರಿಗೆ ರೇವಂತ್ ರೆಡ್ಡಿ ಈ ರೀತಿಯಾಗಿ ಸೂಚನೆಯನ್ನ ನೀಡಿದ್ರು. ತೆಲಂಗಾಣ ಕಾಂಗ್ರೆಸ್ ಮುಖ್ಯಸ್ಥರಿಂದ 25 ಲಕ್ಷ, ಹಾಗೆ ಪಿ ಸುದರ್ಶನ್ ರಿಂದ 15 ಲಕ್ಷ ರೂಪಾಯಿ ದೇಣಿಗೆಯನ್ನ ನೀಡಲಾಗಿತ್ತು. ಮಾಜಿ ಶಾಸಕ ಅಲಿ ಶಬೀರ್ ರಿಂದ 20 ಲಕ್ಷ, ಕಾಂಗ್ರೆಸ್ನ ನಾಯಕ ಅನಿಲ್ ಕುಮಾರ್ ರಿಂದ 20 ಲಕ್ಷ ದೇಣಿಗೆಯಾಗಿ ನೀಡಲಾಗಿತ್ತು. ಅಂದ್ರೆ ಕಾಂಗ್ರೆಸ್ನ ಈ 4 ನಾಯಕರಿಗೆ ರೇವಂತ್ ರೆಡ್ಡಿ 80 ಲಕ್ಷ ಒಟ್ಟಾರೆಯಾಗಿ ನೀಡಬೇಕು ಅನ್ನುವಂತ ಸೂಚನೆಯನ್ನ ನೀಡಿದ್ರು ಅನ್ನೋದಾಗಿ ಇದೀಗ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೆಸರು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗಾಗಿ ಇವರಿಗೂ ಕೂಡ ಇದೀಗ ಸಂಕಷ್ಟ ಎದುರಾಗಿದೆ. ಇನ್ನು ಗಮನಿಸ್ತಾ ಹೋಗೋದಾದ್ರೆ, ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಇದೀಗ ಡಿಕೆ ಬ್ರದರ್ಸ್ ಹೆಸರು ಕೂಡ ಉಲ್ಲೇಖವಾಗಿದೆ. ಹಾಗಾಗಿ ಇವರಿಗೆ ಒಂದು ರೀತಿಯ ಸಂಕಷ್ಟ ಎದುರಾದ್ರೆ, ಇನ್ನೊಂದು ಕಡೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಇನ್ನು ಇಡಿ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಇವರ ಹೆಸರು ಉಲ್ಲೇಖವಾಗಿದೆ. ಅಂದರೆ ಎಐಸಿಸಿ ಖಜಾಂಚಿಗೆ 25 ಲಕ್ಷ ಹಣ ದೇಣಿಗೆಯನ್ನು ನೀಡಿದ್ದಾರೆ. ಹಾಗೆ ಡಿಕೆ ಬ್ರದರ್ಸ್ನಿಂದ ದೇಣಿಗೆಯನ್ನು ಏನು ನೀಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನು ಮಾಡಲಾಗಿದೆ. ಹಾಗೆ ಡಿಕೆ ಸುರೇಶ್ ರಿಂದಲೂ ಕೂಡ 25 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಲಾಗಿದೆ. ಡಿಕೆಶಿ ಶಿಕ್ಷಣ ಸಂಸ್ಥೆಯಿಂದ 2 ಕೋಟಿ ರೂಪಾಯಿಯನ್ನ ನೀಡಲಾಯ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಸಿಎಂ ಡಿಕೆಶಿ ಸಮರ್ಥನೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವೇನು ಕದ್ದು ಕೊಟ್ಟಿದ್ದೀವಾ, ಸಂಪಾದನೆ ಮಾಡಿದ್ದನ್ನೇ ಕೊಟ್ಟಿರೋದು, ರಾಜಾರೋಷವಾಗಿ ಹಣವನ್ನು ಕೊಟ್ಟಿದ್ದೇವೆ, ನಾನು 25 ಲಕ್ಷ, ಡಿಕೆ ಸುರೇಶ್ 25 ಲಕ್ಷವನ್ನ ಕೊಟ್ಟಿದ್ದಾರೆ, ಹಣ ಕೊಟ್ಟಿರೋದ್ರಲ್ಲಿ ತಪ್ಪೇನಿದೆ, ನಮ್ಮ ಟ್ರಸ್ಟ್ನಿಂದಲೂ ನಾವು ನೀಡಿದ್ದೇವೆ, ನಾವು ಸಂಪಾದನೆ ಮಾಡಿದ ಆಸ್ತಿಯಿಂದ ನೀಡೋದ್ರಲ್ಲಿ ತಪ್ಪೇನಿದೆ ಅನ್ನೋದಾಗಿ ಡಿಕೆ ಶಿವಕುಮಾರ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಹಲವು ನಾಯಕರಿಂದ ಹಣ ಸಂದಾಯವಾಗಿದೆ. ಹಾಗಾಗಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೂ ಕೂಡ ಒಂದು ಕಡೆ ಸಂಕಷ್ಟ. 80 ಲಕ್ಷ ನೀಡುವಂತೆ ರೇವಂತ್ ರೆಡ್ಡಿ ಸೂಚನೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನ 4 ನಾಯಕರಿಗೆ ರೇವಂತ್ ರೆಡ್ಡಿ ಸೂಚನೆಯನ್ನ ನೀಡಿದ್ದು, ತೆಲಂಗಾಣ ಕಾಂಗ್ರೆಸ್ ಮುಖ್ಯಸ್ಥರಿಂದ 25 ಲಕ್ಷ, ಪಿ ಸುದರ್ಶನ್ ರಿಂದ 15 ಲಕ್ಷ ರೂಪಾಯಿ ದೇಣಿಗೆ ನೀಡಲಾಗಿದೆ. ಮಾಜಿ ಶಾಸಕ ಅಲಿ ಶಬೀರ್ ರಿಂದ 20 ಲಕ್ಷ, ಕಾಂಗ್ರೆಸ್ ನಾಯಕ ಅನಿಲ್ ಕುಮಾರ್ ರಿಂದ 20 ಲಕ್ಷ ದೇಣಿಗೆಯಾಗಿ ನೀಡಲಾಗಿದೆ ಅಂತ ಹೇಳಿ ಇದೀಗ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿಗೂ ಕೂಡ ಒಂದು ರೀತಿ ಸಂಕಷ್ಟ.